ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೇಳೆ ಕೊಬ್ಬರಿ ಬೆಲ್ಲ ಹಾಕಿ ಒಬ್ಬಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಈಗ ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ಲ, ಹಬ್ಬಕ್ಕೆ ಮಾಡ್ತಾರೆ, ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸು ಮೊದಲಿಗೆ ನಾನು ಹಾಫ್ kg ಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ. ಇದು ಮೈದಾ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಆಯಿತಾ. ಇದೇನು ಗೊತ್ತಾ, ಒಬ್ಬಟ್ಟು ಈಸಿ ಮೆಥಡ್ ಏನು ಅಂದರೆ ಕಲಿಯೋರಿಗೆ ತುಂಬ ಈಸಿ ಆಗಲಿ. ಎಷ್ಟೆಷ್ಟು ಹಾಕಬೇಕು ಅನ್ನೋರಿಗೆ ಕೆಲವರು ಕನ್ಫ್ಯೂಷನ್ ಇರುತ್ತೆ. ಹಾಫ್ kg ಬೇಳೆ, ಹಾಫ್ kg ಬೆಲ್ಲ, ಹಾಫ್ kg ಕೊಬ್ಬರಿ, ಹಾಫ್ kg ಮೈದಾ, ಇಷ್ಟೆಲ್ಲ 1:1 ಈಕ್ವಲ್ ಆಗಿ ಹಾಕಬೇಕು. ಅದ್ರ ಜೊತೆಗೆ ಇದು ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಟರ್ಮರಿಕ್, ಸ್ವಲ್ಪ ಶುಗರು. ನಾನು ಏನಕ್ಕೆ ಅಂತ ಹೇಳ್ತೀನಿ ಶುಗರು, ಇದು ಆಯಿಲು, ಇದು ತುಪ್ಪ, ಇದು 4 ಏಲಕ್ಕಿ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ, ಏಲಕ್ಕಿ ತೊಗೊಂಡಿಟ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ನಾನೇನು ಮಾಡ್ತೀನಿ, ಬೇಳೆನ ಬೇಯಿಸ್ಕೊತೀನಿ. ಸ್ವಲ್ಪ ಬೇಳೆ ಮುಳುಗುವಷ್ಟು ನೀರು ಹಾಕ್ಕೊಡಿ, ಜಾಸ್ತಿ ಹಾಕೋಬೇಡಿ, ಯಾಕೆಂದ್ರೆ ಜಾಸ್ತಿ ಬಾಯ್ಲ್ ಆಗ್ಬಿಡುತ್ತೆ. ಇದು ನೀರು ಕಾಯ್ತಾ ಇದೆ. ನಾನು ನೀರು ಕಾಯೋಷ್ಟೊಳಗೆ ಇದು ನಿಮ್ಗೆ ಗೊತ್ತಲ್ಲ, ನಾನು ಸ್ವಲ್ಪ ಅಗಲವಾಗಿರೋದು ಬಾಣಲೆ ತಗೊಳ್ತೀನಿ. ಇದನ್ನು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಫ್ kg ಮೈದಾ, ಅಷ್ಟರೊಳಗೆ ನಾನು ಇದನ್ನು ಮಿಕ್ಸ್ ಮಾಡ್ತೀನಿ. ಅದು ನೀರು ಕಾಯ್ತಾ ಇರಲಿ. ಅಷ್ಟರೊಳಗೆ ಇದಕ್ಕೆ ಏನೇನು ಬೇಕೋ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ಸಾಲ್ಟ್ ತೊಗೊಂಡಿದ್ದೀನಿ. ನಿಮ್ಗೆ ಕನ್ಫ್ಯೂಷನ್ ಇರಬೇಕು ಸಾಲ್ಟ್ ಏನಕ್ಕೆ ಹಾಕ್ತಾ ಇದ್ದೀನಿ ಅಂತ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟು, ಸ್ವಲ್ಪ ಶುಗರ್ ಏನಕ್ಕೆ ಹಾಕ್ತಿದ್ದೀನಿ ಅಂದರೆ, ಇದು ಕಲ್ಲರು ನಾವು ಒಬ್ಬಟ್ಟು ಮಾಡಬೇಕಾದ್ರೆ ಬ್ರೌನಿಶ್ ಬರುತ್ತೆ, ಗರಿಗರಿಯಾಗಿ ಬರುತ್ತೆ, ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಮತ್ತು ಗೀ ಹಾಕ್ತಾ ಇದ್ದೀನಿ. ಗೀ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ ಸಾಫ್ಟು ಒಬ್ಬಟ್ಟು ಸ್ಮೂತಾಗಿ ಬರುತ್ತೆ, ಕನಕ ಸ್ಮೂತಾಗಿ ಬರಲಿ ಅಂತ. ಇದು ಆಯಿಲು ಹಾಕ್ತಾ ಇದ್ದೀನಿ ಸಾಫ್ಟಾಗಿ. ನಾನು ಎಲ್ಲರನ್ನೂ ಅದು ಮಿಕ್ಸ್ ಮಾಡಬೇಕಾದ್ರೆ ಹಿಟ್ಟು ಕಲಸಾದ್ಮೇಲೆ ಹಾಕೊಂತಾರೆ, ನಾನು ಫಸ್ಟೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕೋಬೇಕು. ಹಿಂಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಆದಮೇಲೆ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ನೀರು ಹಾಕ್ತೆ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಯಿಲು, ತುಪ್ಪ, ಸ್ವಲ್ಪ ಶುಗರು, ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಟೇಸ್ಟು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಅಲ್ಲಿ ಕುಕ್ಕರಲ್ಲಿ ನೀರು ಕಾಯ್ತಾ ಇದೆ. ಇವಾಗ ನಾನೇನು ಮಾಡ್ತೀನಿ, ಇದು ಬೇಳೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಹಾಫ್ kg ಬೇಳೆ, ಅದನ್ನು ಜಾಸ್ತಿ ನೀರು ಹಾಕ್ಬಾರ್ದು, ಸ್ವಲ್ಪ ಹಾಕೋಬೇಕು. ಅದು ಬೇಳೆ ಮುಳುಗೋ ಥರ ಒಂದು ಸ್ವಲ್ಪ ಹಾಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತಲ್ಲ ಬೇಳೆ ಬೇಯಿಸೋಕೆ ಎಷ್ಟು ಹಾಕಬೇಕು ಅಂತ, ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಬಿಟ್ರೆ ಬಾಯ್ಲ್ ಆಗ್ಬಿಡುತ್ತೆ ಫುಲ್ಲು. ಅದಕ್ಕೆ ನಾನು ಸ್ವಲ್ಪ ಕ್ಯಾಪ್ ಕ್ಲೋಸ್ ಮಾಡ್ತೀನಿ, ಲಿಡ್ ಹಾಕಲ್ಲ, ಇದು ವಿಸಲ್ ಹಾಕಲ್ಲ. ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡೋದಕ್ಕೆ ಬಿಡ್ತೀನಿ, ಒಂದು 15 ಮಿನಿಟ್ಸ್. ಅದು ಬಾಯ್ಲ್ ಆಗ್ತಾ ಇದ್ದಂಗೆ ಅಷ್ಟರೊಳಗೆ ನಾನು ಇದನ್ನು ಮಿಕ್ಸ್ ಮಾಡ್ತೀನಿ. ಅದು ಮಿಕ್ಸ್ ಮಾಡ್ತೀನಿ. ಅದು ಬೇಳೆ ಬೇಯ್ತಾ ಇದ್ದಂಗೆ ನಾನು ಇದನ್ನು ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಿಮಗೆ ನೋಡಿಕೊಂಡು ಟರ್ಮರಿಕ್ ಬೇಕು ಅಂದರೆ ಟರ್ಮರಿಕ್ ಹಾಕ್ಕೊಳ್ಳಿ, ಆಯಿಲ್ ಬೇಕು ಅಂದರೆ ಮಿಕ್ಸ್ ಮಾಡುವಾಗ ಆಯಿಲ್ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಲೈಟಾಗಿ ಹಾಕ್ತೀನಿ, ನಮಗೆ ಜಾಸ್ತಿ ಎಲ್ಲ ಹಾಕಿದ್ರೆ ಸ್ವಲ್ಪ ಇಷ್ಟ ಆಗಲ್ಲ.
ಅದು ಇವಾಗ ಸ್ವಲ್ಪ ಆಯಿಲ್ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಬೇಳೆ ಬಾಯ್ಲ್ ಆಗಿದೆ, ಎಷ್ಟು ಬಾಯ್ಲ್ ಆಗಿದೆ ಗೊತ್ತಾಗುತ್ತೆ ನಮಗೆ. ಇದನ್ನು ನೋಡಿಬಿಟ್ಟು ಇದು ಫಿಲ್ಟ್ರ್ ಮಾಡ್ತಾ ಇರ್ತೀನಿ. ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ, ಇದನ್ನು ಫಿಲ್ಟ್ರ್ ಮಾಡ್ತೀನಿ. ತಣ್ಣಗಾಗಬೇಕು, ತಣ್ಣಗಾಗಬೇಕು ಬಿಡಿ. ಅಷ್ಟರೊಳಗೆ ನಾನು ಇದು ಪಾತ್ರೆ ಹಾಕ್ಬಿಟ್ಟು ನೋಡಿ ಸ್ವಲ್ಪ ನೀರು ಹಾಕ್ತೀನಿ. ಇದೇನಕ್ಕೆ ಅಂದರೆ ಬೆಲ್ಲ ಕರಗಿಸ್ಕೊಳ್ಳೋದಕ್ಕೆ. ಇದು ಗ್ರೈಂಡ್ ಮಾಡಬೇಕಲ್ವ, ಅದಕ್ಕೆ ನಾನು ಬೆಲ್ಲ ಸ್ವಲ್ಪ ನೀರು ಹಾಕಿದ್ದೀನಲ್ಲ, ಬೆಲ್ಲ ಕರಗಿಸ್ಕೊತೀನಿ. ಸ್ವಲ್ಪ ನೀರು ಹಾಕೋಬೇಕಷ್ಟೆ. ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳಿ. ಕರಗಿಸ್ಕೊಂಡಾದ್ಮೇಲೆ ಹೇಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ. ನೋಡಿ ಗೈಸ್, ಇವಾಗ ಬೆಲ್ಲ ಕರಗಿಸ್ಕೊಂಡಿದ್ದೀನಿ. ಈ ಥರ ಈ ಬೆಲ್ಲ ಕರಗಿಸ್ಕೊಂಡಿರೋದಕ್ಕೆ ನಾನೇನು ಮಾಡ್ತೀನಿ ನೋಡಿ, ಇದು ಏಲಕ್ಕಿ ಪೌಡ್ರ್ ಹಾಕೊತೀನಿ. ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ. ಇದು ಕೊಬ್ಬರಿನ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಟ್ಟಿದ್ದೀನಿ. ಮತ್ತು ಇದು ಬೇಳೆ ಬೇಯಿಸ್ಕೊಂಡಿದ್ದೀನಲ್ಲ, ಇದನ್ನು ಹಾಕ್ತಾ ಇದ್ದೀನಿ. ಬೇಳೆ ಜಾಸ್ತಿ ಬೇಯಿಸ್ಕೊಂಡು ಮೀಡಿಯಮ್ ಇದರಲ್ಲಿ ಬೇಯಿಸ್ತೀನಿ. ನೋಡಿ ಇದಾದ್ಮೇಲೆ ಈ ಥರ ಆಫ್ ಮಾಡಿದ್ದೀನಿ ಸ್ಟವ್. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಬಿಟ್ಬಿಡಿ, ಒಂದು ಹಾಫ್ ಆನ್ ಅವರ್ ಬಿಟ್ಬಿಡಿ. ಅದು ಗಟ್ಟಿ ಆಗುತ್ತೆ, ಆಯಿತಾ? ಗಟ್ಟಿ ಆಗುತ್ತೆ. ಇಲ್ಲ ಗ್ರೈಂಡ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ, ಇದು ಗ್ರೈಂಡ್ ಮಾಡ್ಕೊಳ್ಳಿ ಆಮೇಲೆ, ಆಯಿತಾ? ಇಲ್ಲಾಂದರೆ ಈಗೇ ಫುಲ್ಲು ಇದು ಮಾಡ್ಕೊಳ್ಳಿ. ಏನು ಮಾಡ್ಕೊಳ್ಳಿ, ಮಸ್ಕೊಳ್ಳಿ. ಹಿಂಗೆ ಸೌಟ್ನಲ್ಲಿ ಈ ಥರ ಮಿಕ್ಸ್ ಮಾಡಿದ್ರೆ, ನಾನು ಯಾಕೆಂದರೆ ಕೊಬ್ಬರಿನೂ ಗ್ರೈಂಡ್ ಮಾಡಿದ್ದೀನಿ, ಬೇಳೆನೂ ಬೆಂದಿದೆ, ಮತ್ತು ಬೆಲ್ಲನೂ ಇದಾಗಿದೆ. ಸೊ ಎಲ್ಲ ಮಿಕ್ಸಪ್ ಆಯ್ತು. ಹಾಫ್ ಆನ್ ಅವರ್ ಬಿಟ್ಬಿಡಿ, ಗಟ್ಟಿ ಆಗುತ್ತೆ. ಅರ್ಧ ಗಂಟೆ ಆಗಿದೆ ಗೈ. ನಾನು ನಿಮ್ಗೆ ತೋರಿಸಿದ್ನಲ್ಲ, ಅದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಹೂರ್ಣನ. ಇದು ಮೈದಾ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಏನು ಮಾಡ್ತೀನಿ, ಹೆಂಚ್ಕಾಯೋದಕ್ಕೆ ಇಡ್ತೀನಿ. ಹೆಂಚು ಕಾಯ್ತಾ ಇದೆ. ಅಷ್ಟರೊಳಗೆ ನಾನು ಒಬ್ಬಟ್ಟು ಹೇಗೆ ತಟ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ. ಈ ಥರ ಒಂದು ಕವರ್ ತೊಗೊಂಡಿದ್ದೀನಿ. ಯಾವುದಾದ್ರೂ ಕವರು, ನಾವು ಈಗ ಗೋಧಿ ಹಿಟ್ಟು ತೊಗೊಂಡು ಬಂದಿರ್ತೀವಿ, ಬೆಲ್ಲ ತೊಗೊಂಡು ಅದನ್ನೇ ಕವರ್ ತೊಗೊಂಡಿದ್ದೀನಿ. ನಾನೇನು ಇದೇ ಬಟರ್ ಪೇಪರೇ ಬೇಕು ಅಂತೇನಿಲ್ಲ, ಯಾವ್ದು ಮನೆಯಲ್ಲಿ ಅನುಕೂಲವಾಗಿರುತ್ತೆ ಅದು. ಇವಾಗ ಆಯಿಲು ನೋಡಿ. ಈಗ ಕೆಲವರು ಹೋಟೆಲ್ಗಳೆಲ್ಲ ತುಂಬ ಅಗಲ ಮಾಡ್ತಾರಲ್ವ, ಆ ಥರ ನಮ್ಗೆ ಯಾವ ರೀತಿ ಬೇಕು. ನನಗೆ ತುಂಬ ಈಸಿ ಅನಿಸುತ್ತೆ ಇದು. ಚಪಾತಿ ಇದು ಮಾಡೋದೇನಿಲ್ಲ, ಆಯಿತಾ? ಎಷ್ಟು ಬೇಕು ಹೂರಣ ತೊಗೊತೀನಿ ನೋಡಿ. ಈ ಥರ ಇದ್ರಲ್ಲಿ ಕರೆಕ್ಟಾಗಿ ಬರುತ್ತೆ ನೋಡಿ, ಹಿಂಗೆ. ನೋಡಿ ಚೆನ್ನಾಗಿ ಮತ್ತು ಸಾಫ್ಟ್ ಇದೆ, ಚೆನ್ನಾಗಿ ಸಾಫ್ಟಾಗಿ ಬ್ರೌನಿಶ್ ಆಗಿ ಬರುತ್ತೆ. ಅದಕ್ಕೆ ನಾನು ನಿಮಗೆ ಶುಗರ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿದ್ದು. ಇದನ್ನು ನೋಡಿ, ಎಷ್ಟು ಬೇಕು ಎಷ್ಟು, ಒಂದು ಇಡೀ ಕರೆಕ್ಟಾಗಿ ಒಂದು ಇಡೀ ಬರೋ ಥರ ಮಾಡ್ಕೊಳ್ಳಿ, ಆಯಿತಾ? ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಫ್ರೆಶ್ ಆ್ಯಂಡ್ ಟೇಸ್ಟಿ ಈ ಥರ ಮಾಡ್ಕೊಳ್ಳಿ. ಗೊತ್ತಲ್ಲ, ಕ್ಲೀನಾಗಿ ಕ್ಲೋಸ್ ಮಾಡ್ಕೊಳ್ಳಿ ಇದನ್ನು.
ಇದನ್ನು ಕ್ಲೋಸ್ ಮಾಡ್ಕೊಂಡೋದ್ಮೇಲೆ ಸ್ವಲ್ಪ ಆಯಿಲ್, ನಿಮ್ಗೆ ಗೊತ್ತಾಗುತ್ತಲ್ಲ. ಇವಾಗ ನಾನು ಜಸ್ಟು ನನ್ನ ಚಪಾತಿದು ಒತ್ತೋದೆಲ್ಲ ಏನು ಎತ್ಕೊಳ್ಳಲ್ಲ, ಜಸ್ಟ್ ನೋಡಿ ಇದನ್ನು ಫೋಲ್ಡ್ ಮಾಡ್ಕೊತೀನಿ ಈಸಿಯಾಗಿ, ಬೇಜಾರಾಗದೇ ಇರೋ ರೀತಿ ಜಸ್ಟ್ ಹಿಂಗೆ ಪುಷ್ ಮಾಡ್ತೀನಿ ಅಷ್ಟೇ. ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ವರ್ಕ್ ಸ್ಮಾರ್ಟ್ ನಾಟ್ ಹಾರ್ಡ್. ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ಅಗಲ ಬೇಕಾದರೂ ಹಾಕೋಬೋದು ನಾವು. ನಿಮಗೆ ಎಷ್ಟು ಈಸಿಯಾಗಿರುತ್ತೋ ಅಷ್ಟು ತಕ್ಕಂತ ಮಾಡ್ಕೋಬೋದು. ನೋಡಿ ಈಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ, ಆಯಿಲ್ ಹಾಕ್ಕೊಳ್ತೀನಿ. ಹೆಂಚು ಕಾದಿದೆ, ಆಯಿಲ್ ಹಾಕ್ಕೊತೀನಿ. ಈಗ ಜಸ್ಟ್ ಒಬ್ಬಟ್ಟು ನೋಡಿ ಈ ಥರ ಕವರ್ ಫೋಲ್ಡ್ ಮಾಡಿಕೊಂಡೆ, ಉಲ್ಟಾ ಮಾಡಿಕೊಂಡು ನೋಡಿ ಅಷ್ಟೇ. ಅದು ಬೇಯೋಷ್ಟೊಳಗೆ ಇನ್ನೊಂದು ಮಾಡ್ಕೊಳ್ತೀನಿ. ನೋಡಿ ಇನ್ನೊಂದು ಉಂಡೆ ಮಾಡ್ಕೊಳ್ತೀನಿ. ನೀವು ಬಟರ್ ಪೇಪರು ತೊಗೋಬೋದು, ಬಟರ್ ಪೇಪರು ಕೆಲವು ಬಾಳೆ ಎಲೆಯಲ್ಲಿ ಮಾಡ್ತಾರೆ, ಬಾಳೆ ಎಲೆಯಲ್ಲಿ ಮಾಡ್ಬೋದು. ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ನೀವು ತೊಗೋಬೇಕಾದ್ರೆ ಈ ಥರ ಹಿಂಗಿಲ್ಲಿ ಈ 2 ಬೆಳ್ಳು ಹಿಂಗೆ ಇದರಲ್ಲಿ ತೊಗೊಳ್ಳಿ, ಕರೆಕ್ಟಾಗಿ ಮೆಜರ್ಮೆಂಟ್ ಬರುತ್ತೆ. ನಾನು ಯಾವುದು ಕೋಲು, ಚಪಾತಿ ಕೋಲು ಯಾವುದು ತೊಗೊಳ್ಳಲ್ಲ, ಜಸ್ಟ್ ಕೈಯಲ್ಲೇ ಮಾಡ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಇದರಲ್ಲಿ ಈ ಕವರು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದರಿಂದ ಮಕ್ಕಳಿಗೆ ಒಂದೊಂದು ಸರಿ ತೋರಿಸ್ಕೊಟ್ಬಿಟ್ರೆ ಮಕ್ಕಳು ಈ ಥರ ಮಾಡ್ಕೊತಾರೆ, ಹೆಲ್ಪ್ ಬೇಕು ಅಂದರೆ. ನೋಡಿ ನಾನು ಚಿಕ್ಕ ಮಗಳಿಗೂ ತೋರಿಸ್ಕೊಟ್ಟಿದ್ದೀನಿ, ಅವಳು ಈ ಥರ ಈಸಿಯಾಗಿ ಮಾಡ್ತಾಳೆ. ಹೌದು, ತುಂಬ ಈಸಿ. ನೋಡಿ ಈ ಥರ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಜಸ್ಟ್ ಇದನ್ನು ಹಿಂಗೆ ಹೇಳ್ಕೊಳ್ಳಿ. ಇದನ್ನು ಇದು ಸ್ವಲ್ಪ ನಾನು ಇಲ್ಲಿ ಕ್ಲೀನಾಗಿ ಇದು ಜಾಯಿನ್ ಮಾಡಿಲ್ಲ, ಅದಕ್ಕೋಸ್ಕರ ಈ ಥರ ಆಯಿತು ಅಷ್ಟೇ. ಇದು ಜಾಸ್ತಿ ಬಾಯಿಲ್ ಆಗೋದು. ನೋಡಿ ಇದು ಈ ಥರ ಬ್ರೌನಿಶ್ ಫ್ಲೇಮು ಕಡಿಮೆ ಇಟ್ಕೋಬೇಕಾಯ್ತು. ನಾನು ದೊಡ್ಡ ಹೊಲೆ ಇಟ್ಕೊಂಡೆ. ಸೊ ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ನಾನೇ ಸ್ವಲ್ಪ ಗರಿಯಾಗಿರಲಿ ಅಂದ್ಬಿಟ್ಟು ಈ ಥರ ಮಾಡಿದ್ದು. ಫ್ಲೇಮ್ ಸ್ವಲ್ಪ ನೀವು ಕಡಿಮೆ ಇಟ್ಕೊಳ್ಳಿ ಅಷ್ಟೇ. ನೋಡಿ ಕಾಣಿಸ್ತಾ ಇದೆಯಲ್ವ ಎಷ್ಟು ಗರಿಯಾಗಿ ಕ್ಲೀನಾಗಿ ಬಾಯ್ಲ್ ಆಗಿದೆ, ಗರಿಯಾಗಿದೆ. ಇದೇ ಥರ ಇನ್ನೊಂದೂ ಈ ಥರ ಮಾಡ್ಕೊಳ್ಳೋಣ, ಓಕೆನಾ. ಇವಾಗ ಇನ್ನು ಸ್ವಲ್ಪ ಆಯಿಲ್ ಹಾಕ್ತೀನಿ. ನೋಡಿ ಮತ್ತೆ ಈ ಥರ ಈಸಿಯಾಗಿ ಕೈಯಲ್ಲೇ ತೊಗೋಬೋದು. ನೋಡಿ ಎಷ್ಟು ಕ್ಲೀನಾಗಿ ಬಾಯ್ಲ್ ಆಗ್ತಾಯಿದೆ. ಅದು ಈ ಥರ ಓಪನ್ ಆಗಿದೆ ಅಂದರೆ ನಾನು ಫಾಸ್ಟಾಗಿ ಮಾಡಿದೆ. ನೀವು ಸ್ವಲ್ಪ ಕ್ಲೀನಾಗಿ ಇನ್ನು ಸ್ವಲ್ಪ ಹಿಟ್ಟು ತೊಗೊಳ್ಳಿ ಸಾಕು. ಹಿಟ್ಟು ತೊಗೊಂಡ್ರೆ ಕ್ಲೀನಾಗಿ ಬರುತ್ತೆ, ಈಸಿಯಾಗಿ ಮಾಡ್ಬೋದು. ಬಾಯ್ಲ್ ಆಗ್ತಾಯಿದೆ. ನಾವು ಯಾವಾಗಲೇ ಒಬ್ಬಟ್ಟು ಮಾಡಬೇಕು ಅಂದರೆ, ಇವಾಗ ನಾಳೆ ಹಬ್ಬ ಇದೆ ಅಂದರೆ ಇವತ್ತೇ ರೆಡಿ ಮಾಡ್ಕೋಬೇಕು. ಒಂದೇ ದಿನಕ್ಕೆ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ತುಂಬ ಯಮ್ಮಿಯಾಗಿ ಕಾಣಿಸ್ತದೆ ಮಮ್ಮಿ.
ತುಂಬ ಎಮ್ಮೆಯಾಗಿ ಕಾಣಿಸುತ್ತೆ ಮತ್ತು ಬ್ರೌನಿಷ್ ಆಗಿ ಬರುತ್ತೆ. ಅದೇನಿಲ್ಲ, ಸ್ವಲ್ಪ ಕನಕ ಜಾಸ್ತಿ ತೊಗೊಂಡ್ರೆ ಆಯಿತು ಅಷ್ಟೇ. ಆವಾಗ ಮೊದಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಸ್ವಲ್ಪ ಕ್ಲೀನಾಗಿ ಮಾಡೋದಕ್ಕೆ ಅಷ್ಟು ಕಷ್ಟ ಅನಿಸಲ್ಲ. ನಾವು ಹಬ್ಬದೇನೇ ಎಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಇವಾಗ ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಇವತ್ತೇ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಮೂರನೇದು ಒಬ್ಬಟ್ಟು ಮಾಡ್ತೇನೆ. ಸ್ಟವ್ ಆಫ್ ಮಾಡ್ತೀನಿ. ಇದಕ್ಕೆ ಆಯಿತು. ಇದಕ್ಕೆ ಸ್ವಲ್ಪ ಗೀನ ಇದು ಮಾಡಿಬಿಟ್ಟು, ಗೀನಲ್ಲಾದರೂ ತಿನ್ಬೋದು. ಇದರ ಊರುಗಳ ಸೈಡು ಕಡಲೆಕಾಳು ಗೊಜ್ಜರು ತಿಂತಾರೆ ನೋಡಿ. ಈ ಥರ ಇದು ಮಾಡಿಕೊಂಡು ಒಬ್ಬಟ್ಟು ರೆಡಿ. ನೋಡಿ ಹೇಗಿದೆ ಅಂತ. ಒಬ್ಬಟ್ಟು ತುಂಬ ಚೆನ್ನಾಗಿದೆ ನೋಡಿ. ನನ್ನ ಮಗಳಿಗೆ ಒಂದು ಬೈಟ್ ಮಾಡಿಸ್ತೀನಿ, ಅವ್ರು ತುಂಬ ಇಷ್ಟ ಗೀನಲ್ಲಿ. ಹೇಗಿದೆ ಅಂತ ಹೇಳ್ತಾಳೆ ನೋಡಿ. ನೋಡಿ, ಒಬ್ಬಟ್ಟು ತಿಂತಾಯಿದ್ದಾಳೆ ನನ್ನ ಮಗಳು. ಹೇಗಿದೆಯಮ್ಮ? ಸೂಪರ್, ತುಂಬ ಚೆನ್ನಾಗಿದೆ. ನಾಳೆ ನಿಮಗೆ ಇನ್ನೊಂದ್ಸರಿ ಒಬ್ಬಟ್ಟು ಮಾಡಿ ಏನರ ಜೊತೆಲಿ ತಿನ್ಬೋದು ಅಂತ. ದಯವಿಟ್ಟು ಟ್ರೈ ಮಾಡಲೇಬೇಕು, ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಇನ್ನೂ ಹೊಸ ಹೊಸ ವಿಡಿಯೋಗಳಿಗೆ ತುಂಬ ಟರ್ನ್ ಮಾಡು. ನೋಡಿ, ಇದು ಲೈಕ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.